ಸ್ನೇಹಿತರೆ, ನೀವು ಯೂಟ್ಯೂಬ್ ಶುರು ಮಾಡಬೇಕಾ? ಯೂಟ್ಯೂಬಲ್ಲಿ ಯಶಸ್ಸನ್ನು ಕಾಣಬೇಕಾ? ಹಾಗಾದರೆ ಇಲ್ಲಿ ಯೂಟ್ಯೂಬಲ್ಲೇ ಒಬ್ಬರು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಇದ್ದಾರೆ. ವಿಲಾಸಿನಿ ಬ್ಯೂಟಿ ಲೈಫ್ ಅಂತೇಳಿ ಅವ್ರ ಚಾನಲ್. ಅವರು ನಿಮಗೆ ಆಶೀರ್ವಾದ ಮಾಡಿಬಿಟ್ರೆ ನಿಮ್ಮ ಯೂಟ್ಯೂಬ್ ಯಶಸ್ವಿಯಾಗತ್ತೆ. ಅವರನ್ನು ಪರಿಚಯ ಮಾಡಿಸ್ತೀನಿ ಬನ್ನಿ. ಮಾತೃ ಹೃದಯ ಇರುವಂತಹ ಒಂದು ಹೆಣ್ಣು, 7ರಿಂದ 8 ಜನ ಸಂಸ್ಕೃತವನ್ನೇ ಮಾತಾಡುವಂತಹ ಗಂಡಸರ ಒಂದು ಗುಂಪಲ್ಲಿ ಇವರೇ ಹೆಡ್ಡು. ಇವರು ಸಂಸ್ಕೃತದಲ್ಲಿ ಆಶೀರ್ವಾದ ಮಾಡಿಬಿಟ್ರೆ ನೀವು ಯಶಸ್ವಿ ಯೂಟ್ಯೂಬರ್ ಆಗ್ತೀರಾ. ನನಗೂ ಸಹ ಆಶೀರ್ವಾದ ಮಾಡ್ತಿದ್ದಾರೆ, ಕೇಳಿ. ಹೆಸರಲ್ಲಿ ಬಂದಿದ್ದಾಳೆ. ನಾಟಕದ ಗಿತ್ತಿ ಅಂದ್ರೆ ನಾಟಕದ ಗಿತ್ತಿ. ಥೂ, ನಾಯಿ ಜನ್ಮ, ನಾಯಿ ಜನ್ಮ. ಆಶಾ ಮಲ್ನಾಡು ಗೊಬ್ಬರದ ಹುಳ ನಿಂದು, ನಾಯಿ ಜನ್ಮ ನಿಂದು. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಅವಳು ಇವಳು ಅಂದ್ರೆ ಸರಿ ಇರಲ್ಲ. ನಂಜುಂಡ ಸ್ವಾಮಿ ಅಂತ ಇದ್ದಾರೆ ಸಂದೇಶ. ಯಾರು ಹೈಡ್ ಮಾಡಬೇಡಿ ಪ್ಲೀಸ್, ಹೈಡ್ ಮಾಡಬೇಡಿ. ಆಶಾ ರಾಣಿ ಮಲ್ನಾಡ್ ಸಿಸ್ಗೆ ನಾನು ಇವತ್ತು ಉಗಿಬೇಕು, ಮಕ್ಕದ ಮೇಲೆ ಉಗಿಬೇಕು. ಅವಳು ಎಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಕಚ್ಚಡ ಮಂದಿ ಜೊತೆ ಸೇರ್ಕೊಂಡು ಇವಳು ದೊಡ್ಡ ಕಚ್ಚಡ ಎಲ್ಲರನ್ನೂ ನಂಬಿಸ್ತಾ ಇದ್ದಾಳೆ. ನಿನ್ನೆ ಲೈವಲ್ಲಿ ಇದೆ ಹುಡುಗ, ನೀವೇ ನೋಡು. ಆಶಾ ಮಲ್ನಾಡು ನೋಡು ನೋಡು ನೋಡು. ನಿನ್ನೆ ನನ್ನ ಲೈವಲ್ಲೇ ಇದೆ. ಎಣ್ಣೆ ಇವಳು ಅಕ್ಕ. ನಾನು ಏನೋ ಕೇಳಿದರೆ ಇವಳು ಹೆಣ್ಣು. ಯಾರು ಅಕ್ಕ? ಅವಳು ರಾಜಾರಾಣಿ ಅಂತ ಇದ್ದಾರೆ. ಅದು ಆಶಾ ಮಲ್ನಾಡು ಅಂತ ಒಂದು ಮಲ್ನಾಡು ಆಶಾ ರಾಣಿ ಅಂತ ಇದ್ದಾಳೆ. ಒಂದು ಚಾನಲ್ ಇದೆ. ಅವಳಿಗೆ ದ್ವೇಷ, ಬರೀ ದ್ವೇಷ ನನ್ನ ಮೇಲೆ. ಅವಳದ್ದು ದ್ವೇಷಕ್ಕೆ ಎಷ್ಟೆಲ್ಲ ಮಾಡಿದಾಳೆ ಗೊತ್ತಾ? ನನ್ನ ಲೈವಿಗೆ ಬರುವವ್ರನ್ನೆಲ್ಲ ತಡೆ ಹಾಕಿದಾಳೆ. ಗೊತ್ತು ನಿಮ್ಗೆ? ಎಷ್ಟು ಜನರು ಸಪೋರ್ಟ್ ಕೊಡ್ತಾ ಇದ್ರು, ಅವರಿಗೆಲ್ಲ ತಡೆ ಹಾಕಿದಾಳೆ ಇವಳು. ನಿನ್ನೆ ಬಂದ್ಕೊಂಡು ನನ್ನ ಲೈವಲ್ಲಿ ಬಂದು ಬ್ಯಾಡ್ ಕಮೆಂಟ್ ಹಾಕಿದಾಳೆ ಬೇವರ್ಸಿ. ಬಾರೆ ನೀನು, ನಿನ್ ಮೇನ್ ಐಡಿಯಿಂದ ಬಾ. ನಾಟಕದ ಗಿತ್ತಿ ಬಾ ನೀನು, ಮೇನ್ ಐಡಿಯಿಂದ ಬಾ. ಬೇವರ್ಸಿ ಹಿಂಗ್ಸು ನೀನು. ಅವಳು ಯಾರು? ಆಚರಣೆ ಅಕ್ಕ. ಅವಳ ಬಗ್ಗೆ ಇಂಪಾರ್ಟೆಂಟ್ ಕೊಡು. ನಾನು ಬೆಂಡೆತ್ತಿ ಬಿಸಾಕುತ್ತೇನೆ. ಅವಳ ಗಂಡ ಏನು ಕುಡುಕ ಇರ್ಬೋದು. ಹೌದು, ಗಂಡ ಕುಡುಕ. ಅದಕ್ಕೆ ಈ ಗಂಡು ಮಕ್ಕಳ ಜೊತೆ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ. ಸುಮ್ಮನೆ ನಮ್ಮ ಲೈವಿಗೆ ಬಂದು ವಿಲಾಸಿನಿ ನೀವು ನಿಮ್ಮ ಲೈವಿಗೆ ಅವ್ರು ಬರ್ತಾರ ಇವ್ರು ಬರ್ತಾರ ಅಂತ ಹೇಳಿ ನಿಮ್ಗೆ ಹಾಗೆ ಹೀಗಾತಾರೆ ಹಾಗಾತಾರೆ ಇಂಥದೆಲ್ಲ ಮಾತಾಡಿ ಹೋಗ್ತಾಳೆ. ನಾಚಿಗೆ ಗೆಟ್ಟವಳು. ಬಾರೆ ಆಶಾ ಮಲ್ನಾಡು ಗೊಬ್ಬರದ ಹುಳು. ನಿನಗೂ ಗೊಬ್ಬರದ ಹುಳು ಅಂತ ಇಟ್ಟಿದ್ದಾರೆ. ನಾಟಕದ ಗಿತ್ತಿ ನೀನು, ಬಾ ನೀನು. ಎಷ್ಟು ಜನಕ್ಕೆ ನೀನು ಇದ್ ಮಾಡಿದೆ, ಎಷ್ಟು ಜನರಿಗೆ ನೀನು ನಮಗ್ ಸಪೋರ್ಟ್ ಮಾಡುವವ್ರಿಗೆಲ್ಲ ಯಾವ ರೀತಿ ಬೈದಿದೆ ಎಲ್ಲ ಗೊತ್ತಾಗಿದೆ ನಮ್ಗೆ. ನಿನ್ನೆ ಗೊತ್ತಾಗಿದೆ ನನಗ್ ಸಪೋರ್ಟ್ ಮಾಡುವವ್ರಿಗೆಲ್ಲ ಯಾವ್ಯಾವ ರೀತಿಲಿ ಬೈದು ನೀನು ಹೈಡ್ ಮಾಡಿದೀಯಾ ಅಂತ. ಕಚ್ಚಡ ಮಣ್ಣಿನ ಆಚರಣೆ ಅವಳು ಅಕ್ಕ. ಆಗಲೇ ದೊಡ್ಡ ಊರಗಿತ್ತಿ. ಇವಳು ಸಹವಾಸ ನಮಗೆ ಬೇಡ. ಹೌದು, ಊರಗಿತ್ತಿ ಅವಳು. ಊರಗಿತ್ತಿ ಒಂದೇ ಅಲ್ಲ, ನಾಟಕದ ರಾಣಿ ಅವಳು. ಕೊಳಚೆ ರಾಣಿ. ಬೇರೆಯವ್ರು ನಿನ್ನೆ ಯಾವ ರೀತಿ ಬಂದು ಅವಳು ನನ್ಗೆ ಜಗಳ ಆಡ್ಲಿಕ್ಕಂತ ಕಾಯ್ತಾ ಇದ್ದಾಳೆ. ಅವಳು ಜಗಳ ಆಡ್ಬೇಕು ಅಂತ ಎಷ್ಟು ದಿನದಿಂದ ಅಂತೂ ಅವಳಿಗೆ ನಂದು ಮೊನ ಆಗ್ಬಾರ್ದು. ಅಷ್ಟು ಅವಳಿಗೆ ಮೊನ ಆಗ್ಲಿಕ್ಕೆ ಕೊಡಬಾರ್ದು. ಎಷ್ಟೋ ಜನರು ಸಪೋರ್ಟ್ ಮಾಡುವವರಿಗೆ ಚುಚ್ಚಿ ಹೇಳ್ಕೊಟ್ಟು ಲೈವಿಗೆ ಬರ್ದೇ ಇರೋ ಹಾಗೆ ಮಾಡಿದಾಳೆ ಅವಳು. ಅಂತ ಕಚಡ ಹೆಣ್ಣು ಅವಳು, ಗೊತ್ತಾ? ಹೋದಳು ಬಿಡು ಅಂತ ಇದ್ರೆ ಇಲ್ಲ. ಅವಳು ಗಂಡನ ಐಡಿಯಿಂದ ಬಂದಿದ್ದಾಳೆ. ನಾಚಿಕೆ ಬಿಟ್ಟವಳು. ಆಶಾ ಮಲ್ನಾಡು, ಬಾ ಇಲ್ಲಿ ನೀನು. ಧೈರ್ಯ ಇದ್ರೆ ಬಾ ನೀನು. ಗಂಡನ ಐಡಿಯಿಂದ ಯಾಕೆ ಬರ್ತೆ? ತಾನು ಗಂಡ ಅಂತ. ಆಶಾನ ಗಂಡ. ನಾಚಿಕೆ ಇರಲ್ವಾ ನಿನ್ಗೆ? ತಾನೇ ಆಶಾ ಅಂತ ಬಾ. ನಿಂದು ಆಶಾನ ಐಡಿಯಿಂದ ಬಾ. ಗೊಂಬೆ ದ್ರಾಕ್ಷಿ ಅಂತ ಇದ್ದಾರೆ ಲಾವಣ್ಯ ಸೀಸು. ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ನಾರಿಯನ್ನು ಪೂಜಿಸುತ್ತಾರೋ, ನಾರಿ ಎಲ್ಲಿ ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಅಂದರೆ ನಾರಿ ದೇವತೆಗೆ ಸಮ. ಅದೇ ನಾರಿ ಕೇವಲ ಯಶಸ್ಸನ್ನು ಕಾಣ್ತಾ ಇದ್ದಾರೆ, ಬೇರೆ ಯೂಟ್ಯೂಬರ್ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಅಂದ್ಕೊಂಡು ಅದೇ ನಾರಿ 4-6 ಜನರ ಗಂಡಸರ, ಅಂದರೆ ಕೀಳು ಭಾಷೆಯನ್ನು ಮಾತಾಡುವಂತಹ ಗಂಡಸರ ಜೊತೆ ಕೂತ್ಕೊಂಡು ಯಾರು ಯೂಟ್ಯೂಬಲ್ಲಿ ಅತಿ ಹೆಚ್ಚು ಯಶಸ್ಸು ಪಡಿತಾ ಇರ್ತಾರೋ ಅಂತಹ ವ್ಯಕ್ತಿಗಳ ಬಗ್ಗೆ ಕೆಟ್ಟ ಮಾತುಗಳನ್ನು ಬೇರೆ ಲೈವ್ಗಳಲ್ಲಿ ಓಡಾಡಿಕೊಂಡು ಮಾತಾಡ್ತಾ ಇದ್ದಂತಹ ವಿಡಿಯೋವನ್ನು ನಾನು ನಿಮಗೆ ನಿನ್ನೆ ಹಾಕಿದ್ದೆ. ನಾನು ಆ ವಿಡಿಯೋ ಹಾಕಿದ ಮೇಲೆ ಅದೇ ಲೇಡಿ, ಅಂದರೆ ಈ ವಿಲಾಸಿನಿ
ಅನ್ನುವಂತಹ ಈ ಯೂಟ್ಯೂಬರ್, ಈಕೆ ಒಬ್ಬ ಶಿಕ್ಷಕನ ಮಡದಿ ಬಾಯಲ್ಲಿ ಸುಸಂಸ್ಕೃತವಾದ ಭಾಷೆ ಬರಬೇಕು, ಅತ್ಯುತ್ತಮವಾದ ಮಾತು ಬರಬೇಕು, ಮಕ್ಕಳ ತಾಯಿ, ಒಂದು ಹೆಣ್ಣುತನ ಇರಬೇಕು, ಮಾತೃತ್ವ ಇರಬೇಕು. ಅಂತಹ ಹೆಣ್ಣು ಲೈವಲ್ಲಿ ಕುಳಿತು ಒಂದು ಹೆಣ್ಣಿನ ಬಗ್ಗೆ ಎಷ್ಟು 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 ಕೀಳಾಗಿ ಮಾತಾಡಿದ್ದಾಳೆ ಅಂಥೇಳಿ ನಿಮಗೆ ತೋರಿಸ್ಲಿಕ್ಕೆ ಅಂಥೇಳಿ ಈ ವಿಡಿಯೋ ಮಾಡಿದ್ದೀನಿ. ಇವಳ ಮುಂದೆ ಯಾವ ಯೂಟ್ಯೂಬರು ಬೇಗನೆ ಯಶಸ್ಸಿನ ಮೆಟ್ಟಲಿ ಹೇರ್ತಾರೋ ಅವರಿಗೆ ಇವಳು ಅವರ ಲೈವಿಗೆ ಕರೀತಾಳೆ. ಬನ್ನಿ ನನ್ನ ಲೈವಿಗೆ ಬಂದು ನೀವು ಸಪೋರ್ಟ್ ಮಾಡಿ, ನೀವು ಹೇಗೆ ಯಶಸ್ಸನ್ನು ಕಂಡ್ರಿ ಅಂತ ನನಗೆ ತಿಳಿಸ್ಕೊಡಿ ಅಂತ ಅವಳ ಲೈವಿಗೆ ಕರೀತಾಳೆ. ಅವಳ ಲೈವಿಗೆ ಹೋದ್ಮೇಲೆ ಅಲ್ಲಿ ಏನೂ ನಡೀದೇ ಇದ್ದರು ಆ ಲೈವಿಂದ ಹೊರಗಡೆ ಬಂದ ಮೇಲೆ ಹಾಗೆ ಮಾತಾಡಿದ್ರು, ಹೀಗೆ ಮಾತಾಡಿದ್ರು, ಸುಳ್ಳು ಹೇಳಿದ್ರು, ಕೆಟ್ಟ ಪದಗಳನ್ನು ಉಪಯೋಗಿಸಿದ್ರು ಅಂತ ಕತೆಗಳನ್ನು ಕಟ್ತಾಳೆ. ಇವಳ ಕತೆಗೆ ಕಟ್ಟಲಿಕ್ಕೆ ಅಲ್ಲಿ 5ರಿಂದ 6 ಜನ ಗಂಡಸರ ಒಂದು ಗುಂಪು ಸಾಥ್ ಕೊಡಲಿಕ್ಕೆ ರೆಡಿ ಇರುತ್ತೆ. ಅವರ ಸಾಥುಗಳನ್ನು ತಗೊಳ್ತಾಳೆ. ಹೀನಾಯವಾಗಿ ಬೈಯೋಕ್ಕೆ ಶುರು ಮಾಡ್ತಾಳೆ. ಬೈಸ್ಕೊಳ್ಳೋರಿಗೆ ಕಾರಣನೇ ಗೊತ್ತಿರಲ್ಲ ಏನಕ್ಕೆ ಬೈತಾ ಇದ್ದಾಳೆ ಅಂಥೇಳಿ. ಏನಕ್ಕೆ ಅಂತ ಕೇಳಿದರೆ ಅವಳ ಕೆಟ್ಟ ಪದಗಳು ಇನ್ನೂ ಜಾಸ್ತಿ ಆಗುತ್ತೆ. ಅವಳ ಪಟಾಲಂ ಭಾಷೆಗಳು ಅತಿ ಹೆಚ್ಚಾಗಿ ಕೆಟ್ಟಾಗಿ ಶುರುವಾಗುತ್ತೆ. ಮರ್ಯಾದಸ್ಥರು ಸುಮ್ಮನೆ ಬಂದ್ಬಿಡಬೇಕು, ಇಲ್ಲ ಯೂಟ್ಯೂಬ್ ಬಿಟ್ಟುಬಿಡಬೇಕು, ಇವಳ ಒಂದು ಉದ್ದೇಶ. ಯೂಟ್ಯೂಬಲ್ಲೇ ನಾನು ದೊಡ್ಡ ಡಾನ್ ಥರ ಬಿಹೇವಿಯರ್ ಮಾಡ್ತಾಳೆ. ಇದೇ ರೀತಿ ನನ್ನನ್ನು ಸಹ ಬಲೆಗೆ ಸಿಕ್ಕಾಕ್ಸ್ಕೊಂಡ್ಳು. ನನ್ನನ್ನು ಪ್ರತಿ ಸಲ ಕರೀತಾ ಇದ್ಲು, ನನಗೂ ಬಂದು ನನ್ನ ಲೈವಲ್ಲಿ ನಂಗೆ ಸಪೋರ್ಟ್ ಮಾಡಿ, ನಾನು ಸಹ ಯಶಸ್ಸಿನ ಮೆಟ್ಟಿಲತ್ತಬೇಕು ಅಂತೇಳಿ ಕರೀತಾ ಇದ್ಲು ಅಂತ ಹೇಳಿ ನಾನು ಒಂದಿನ ಹೋದೆ. ಆದರೆ ಯಾವುದೇ ರೀತಿಯ ನಾನು ಕೆಟ್ಟ ಪದಗಳನ್ನು ಉಪಯೋಗಿಸಿಲ್ಲ, ಯಾವುದೇ ರೀತಿಯ ಅಲ್ಲಿ ನಾನು ಕೆಟ್ಟ ಒಂದು ವಾತಾವರಣನ ಸೃಷ್ಟಿ ಮಾಡಿಲ್ಲ. ನನ್ನ ಪಾಡಿಗೆ ನಾನು ಹೋಗಿ ಅವಳಿಗೆ ಸಪೋರ್ಟ್ ಕೊಟ್ಟು ಬಂದ ಮೇಲೆ ಶುರು ಮಾಡ್ಕೊಂಡಿದ್ದಾಳೆ ಹಾಗಂದ್ಲು ಹೀಗಂದ್ಲು ಅಂತ ಹೇಳಿ. ನಾನು ಇನ್ಸ್ಟಾಗ್ರಾಮ್ ಉಪಯೋಗಿಸೋದೇ ಇಲ್ಲ. ಯೂಟ್ಯೂಬಲ್ಲಿ ನನಗೆ ಮೋನೋ ಆಗಲಿಕ್ಕೂ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿದ್ದು, ಅದು ಸಹ ಕೇವಲ ಐತಿಹಾಸಿಕ ವಿಷಯಗಳನ್ನು ಮಾತ್ರ ಹಾಕ್ತಾಯಿದ್ದೆ. ಇವಳ ಥರ ರೀಲ್ಸ್ ಮಾಡ್ತಾ ಇರಲಿಲ್ಲ. ಆದರೂ ಸಹ ನೀನು ಇನ್ಸ್ಟಾದಲ್ಲಿದ್ದಾಳೆ ಹಾಗೆ ಹೀಗೆ ಏನೇನೋ ಕತೆಗಳನ್ನು ಕಟ್ಟಿ ಲೈವಲ್ಲಿ ಬೈತಾ ಇದ್ದಾಳೆ. ಕೇಳಲಿಕ್ಕೆ ಹೋದವ್ರಿಗೂ ಸಹ ಹೊಲಸು ಪದಗಳನ್ನು ಉಪಯೋಗಿಸ್ತಿದ್ದಾಳೆ. ಆ ಸುಸಂಸ್ಕೃತ ಹೆಣ್ಣಿನ ಪದಗಳನ್ನು ನೀವು ಕೇಳಿ. ಅವಳು ನಮ್ಮೆಲ್ಲ ಹೊರಿಸುವ ಅಪವಾದ ಏನಾದ್ರು ಸತ್ಯ ಆದರೆ, ಈಗ ನಾನು ಹೇಗೆ ಅವಳು ಬೈದಿದ್ದನ್ನು ಹಾಕಿದ್ದೀನೋ ಅದೇ ರೀತಿ ನಾನೇನಾದ್ರು ಬೈದಿದ್ದರೆ ಅವಳು ಹಾಕಬಹುದು ಅದನ್ನು. ಏಕೆಂದರೆ ನನಗೆ ಓವರ್ ಕಾನ್ಫಿಡೆಂಟ್ ಇದೆ. ನಾನು ಒಂದು ಪದ ಸಹ ಎಲ್ಲೂ ಕೆಟ್ಟದನ್ನು ಉಪಯೋಗಿಸಿಲ್ಲ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಲೈವಲ್ಲಿ ಇವಳಿಗೆ ಸಪೋರ್ಟ್ ಕೊಟ್ಟು ಬಂದಮೇಲೆ ಈ ರೀತಿ ಸೃಷ್ಟಿ ಮಾಡಿದ್ದಾಳೆ. ಅಂದರೆ ನಾನು ಇವಳ ಮುಂದೆ ಅತಿ ಹೆಚ್ಚು ಯಶಸ್ಸಿನ ಮೆಟ್ಟಲನ್ನು ಬೇಗ ಏರಿದೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಕಥೆಗಳನ್ನು ಕಟ್ಟಿದ್ದಾಳೆ. ಇವಳ ಉದ್ದೇಶ ಒಂದೇ, ಇವಳ ಮುಂದೆ ಯಾರೂ ಬೆಳಿಬಾರ್ದು. ನಂತರನೇ ಸುಳ್ಳು ಆಪಾದನೆಗಳನ್ನು ಹಾಕಿ 4 ಜನ ಯೂಟ್ಯೂಬರ್ಸ್ನ ಯೂಟ್ಯೂಬಿಂದ ಹೊರಗಡೆ ಕಳಿಸಿದ್ದಾಳೆ. ಅಂದರೆ ಇವರು ಅವಮಾನಗೊಂಡು ನಾಚಿಕೆಗೊಂಡು ಯೂಟ್ಯೂಬನ್ನು ಬಿಟ್ಟಿದ್ದಾರೆ. ಈಗ ಅದನ್ನು ನನ್ನ ಸರದಿಯಾಗಿ ಇಟ್ಕೊಂಡಿದ್ದಾಳೆ, ನನಗೆ ಶುರು ಮಾಡ್ಕೊಂಡಿದ್ದಾಳೆ. ಅವಳ ಉದ್ದೇಶ ನಾವು ಮಾನಸಿಕವಾಗಿ ಕುಗ್ಗಿ ಯೂಟ್ಯೂಬನ್ನು ಬಿಡಬೇಕು ಅಂತ ಹೇಳಿ. ಯಾಕಮ್ಮ ಕಾರಣ ಇಲ್ಲದೆ ಈ ಥರ ತಪ್ಪು ಮಾಡ್ತಾ ಇದೆಯಾ ಅಂತೇಳಿ ನಮ್ಮ ಮನೆಯವರು ಕೇಳಲಿಕ್ಕೆ ಹೋದರು. ಒಂದು ಚೂರು ಬೆಲೆ ಇಲ್ಲದೆ ಪಬ್ಲಿಕ್ಕಲ್ಲಿ 100 ಜನ ಇರ್ತಾರೆ, 1000 ಜನ ಇರ್ತಾರೆ, ಅಂಥವ್ರ ಮುಂದೆ ಇವಳು ಈ ಥರ ಮಾತಾಡಿದ್ದಾಳೆ ಅಂದಾಗ ಇವಳು ಬೆಳೆದಿರೋ ವಾತಾವರಣ, ಪ್ರತಿನಿತ್ಯದ ಮಾತುಗಳು ಯಾವ ಥರ ಇರುತ್ತೆ ಸ್ವಲ್ಪ ನೀವೇ ತಿಳ್ಕೊಳ್ಳಿ. ಯಾರು ಗ್ರೀನ್ ಸರಿ ಮಾತಾಡು. ಯಾಕೆ ನೀನು ಗ್ರೀನ್ ಇವನು ಸೇರ್ಕೊಂಡಿದ್ದಾನ? ಗ್ರೀನ್ ಸಹ ನಮ್ ಲೈವಿಗೆ ಸಪೋರ್ಟಿಗೆ ಬರ್ತಾ ಇದ್ದ. ಈ ಗ್ರೀನು ಮತ್ತು ಗ್ರೀನ್ ಇದ್ದಾರಲ್ವಾ, ಗ್ರೀನ್ ಹೌದು, ಮತ್ತೆ ಇವನು ಹೌದು. ಯಾರು? ಶಕ್ತಿ ಬಂಧನ ಏಕಾಂಗಿ ಅಂತ. ಇವರೆಲ್ಲ ಏನು ಗೊತ್ತಾ, ಇವರೆಲ್ಲ ನಂಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ರು. ಅವರೆಲ್ಲ ಈಗ ಏನ್ ಮಾಡಿದ್ದಾರೆ ಗೊತ್ತಾ? ಏನ್ ಮಾಡಿದ್ದಾರೆ? ಅವಳು ಬುದ್ಧಿತ್ತು, ಅವಳದು ಇದ್ ಮಾಡ್ಕೊಂಡು ಅವಳು ಪರ ಬಂದಿದ್ದಾರೆ. ನೋಡಿ ಹೆಂಗೆ ಬಂದಿದ್ದಾರೆ. ಗೊಬ್ಬರದ ಹುಳು ಅವಳು, ಅಯ್ಯೋ ದೇವರೇ ಗೊಬ್ಬರದ ಹುಳು, ನಾಚಿಕೆ ಆಗಬೇಕು ಅಂತ ಇದ್ದಾರೆ, ಬಾಯಿ ವಿಲಾಸಿನಿ ಅಂತ ಇದ್ದಾರೆ. ಓಕೆ ಶಾರದಾ ಸಿಸ್, ಓಕೆ ಥ್ಯಾಂಕ್ ಯು. ಅದೇನೇ ಆಗ್ಲಿ ಏಕಾಂಗಿ
ಶಕ್ತಿ ನೀನು ಒಂದು ಕಚಡ ಹೆಣ್ಣಿನ ಜೊತೆ ಸೇರ್ಕೊಂಡು ಒಂದ್ ಮನೆ ಹಾಳು ಮಾಡಿದೀಯ ಅನ್ನೋದು ನನಗೆ ಗೊತ್ತು. ಶಕ್ತಿ ಓಕೆನಾ? ನೀನೊಂದು ಹೆಂಡು ಕುಡ್ಕ ಅನ್ನೋದು ಗೊತ್ತು. ಹೋಗು ಹೋಗು ನೀನು. ಹೆಂಡು ಕುಡ್ಕ ನೀನು ಕಚಡ ಮನ್ಸ ಅನ್ನೋದು ಗೊತ್ತು ಬಿಡು. ಅವನು ಯಾವನು ಅಕ್ಕ ಏಕಾಂಗಿ, ಅವನೇ ಶಕ್ತಿ ಅಂತೆ. ಶಕ್ತಿ ಶಕ್ತಿ ಶಕ್ತಿ. ನಿನ್ನೆ ಇವನು ಇದ್ದ ಅವನು ಅದೇ ಶಕ್ತಿ ಅಂತ. ಇವರೆಲ್ಲ ಏನು ಗೊತ್ತಾ, ಇವನು ಗ್ರೀನು ಇವರೆಲ್ಲ ಅವ್ರದ್ದು ಫ್ರೆಂಡು, ದೋಸ್ತರು ಇನ್ಸ್ಟಾಗ್ರಾಮ್ ದೋಸ್ತರು. ಇವರಿಗೆಲ್ಲ ಬರ್ಲಿಕ್ಕೆ ಕೊಟ್ಟಿಲ್ಲ ಅವಳು. ಇವರೆಲ್ಲ ನನಗೆ ಒಳ್ಳೆ ಸಪೋರ್ಟ್ ಕೊಡ್ತಿದ್ರು. ಅವಳು ಬರ್ಲಿಕ್ಕೆ ಕೊಟ್ಟಿಲ್ಲ. ಈಗ ಹೆಂಗ ಅವ್ರನ್ನೆಲ್ಲ ಕಳ್ಸಿದಾಳೆ. ಹೆಂಗಿದ್ದಾರೆ ಇವ್ರದ್ದು, ಹೆಂಗೆ ಸಪೋರ್ಟು ಅದೇನೋ ಗೊತ್ತಿಲ್ಲ. ಇವ್ರನ್ನೆಲ್ಲ ಕಳ್ಸಿದಾಳೆ ಈಗ. ಥ್ಯಾಂಕ್ ಯು ಅಕ್ಕ. ಏನಾಗುತ್ತೆ ದಯವಿಟ್ಟು ಹೇಳು. ಗಲಾಟೆ ಏನು, ಇವರ ಬಗ್ಗೆ ಮಾಹಿತಿ ಕೊಡು, ಬೇಗ ಮಾತನಾಡುತ್ತೇನೆ. ಲೇ ಗ್ರೀನ್, ಯಾಕೆ ನೀನು ಈ ರೀತಿ ಮಾತಾಡ್ತಾ ಇದ್ಯಾ? ನಿನ್ಗೇನ್ ಸಂಬಂಧ ಇದೆ ಗ್ರೀನ್? ನಿನ್ನ ಹೆಂಡತಿನ ಅವಳು ಆಶಾ ಕನ್ನಡ, ಅವಳು ನಿನ್ ಹೆಂಡತಿನ ನಾನು ಕೇಳ್ತಾ ಇರೋದು. ನಿನಗ್ ಸಂಬಂಧ ಇಲ್ಲಲ್ಲೋ ಇದು, ಆಯ್ತಾ? ಲೋಪರ್ ನನ್ ಮಗನೇ, ಗ್ರೀನ್ ಲೋಪರ್ ನನ್ ಮಗನೇ, ನೀನ್ ಬರ್ಬೇಡ. ನೀನು ನಿನ್ನ ಹತ್ರ ನಾನು ಮಾತಾಡ್ಲಿಲ್ಲ. ಎಲ್ಲ ಶಕ್ತಿ ಲೋಪರ್ ನನ್ ಮಗನೇ, ಹೋಗು ನೀನು ಮೊದ್ಲೇ ಇಲ್ಲಿಂದ. ಇದೀರಾ ಅಂತ ದೊಡ್ಡ ಬೇಜಾನ ಜನ ಇಟ್ಟುಕೊಂಡಿದ್ದಾಳೆ. ಹೌದು ಹೌದು ಹೌದು, ಬೇಕಾದ ಜನ ಇದ್ದಾರೆ. ಅಯ್ಯಯ್ಯೋ ಸಿಕ್ಕಾಪಟ್ಟೆ. ಅವಳಿಗೆ ಕರೆಕ್ಟ್ ಆಗಿ ಮಾನ ಮರ್ಯಾದೆ ಇದ್ದವಳಾದ್ರೆ ಮೇನ ಐಡಿಯಿಂದ ಬರ್ಬೋದಲ್ವಾ, ಸರಿಯಾಗಿ ಮಾತಾಡ್ಬೋದು. ಗಂಡನ ಐಡಿಯಿಂದ ಕಳಿಸಿದ್ದಾಳೆ. ಗಂಡ ಅವಳೇ ನೇರವಾಗಿ ಬಂದು ಮಾತನಾಡಲಿ ಬಿಡು. ಲೇ ನಂಜುಂಡ ಸ್ವಾಮಿ ಗಂಡ, ಆಶಾರಾಣಿ ಗೊಬ್ಬರದವಳು ನಂಜುಂಡ ಸ್ವಾಮಿ ಗಂಡ, ನಿಮ್ಮ ಹೆಂಡತಿಯ ಐಡಿಯಿಂದ ಬರ್ಲಿ. ಹೆಂಡತಿಯನ್ನ ಕಳ್ಸ್ಕೊಡಿ. ನಿಮಗ್ ಗೊತ್ತಿಲ್ಲ ನಿನ್ನೆ ಬಂದು ಏನೇನ್ ಮಾತನಾಡಿದೀರಾ ನಮ್ ಲೈವ್ ಅಲ್ಲಿ, ಎಷ್ಟೆಲ್ಲ ಮಾತನಾಡಿದೀರಾ ನೀವು. ಅದ್ರ ಇವ್ರಿಗೆ ಕಳ್ಸ್ಕೊಟ್ಟಿದ್ದಾಳೆ. ಈಗ ಹೆಂಗಿದೆ ಇವ್ರದ್ದು ಅಲ್ವಾ? ಅದೇ ಆ ಗ್ರೀನ್ ಇದನ್ನಲ್ವಾ ನಮ್ಗೆ ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾನೆ. ಇವಳದು ಚಾಡಿ ಮಾತು ಕೇಳಿ ಗ್ರೀನು ಶಕ್ತಿ ಎಲ್ಲ ಸೇರ್ಕೊಂಡು ಚಾಡಿ ಮಾತು ಕೇಳ್ಕೊಂಡು ಬಂದಿದ್ದಾರೆ. ಹೆಂಗಿದ್ದಾರೆ? ನಾಚಿಕೆ ಆಗಲ್ವಾ ಗ್ರೀನ್? ನಾನ್ ನಿಮ್ಗೆ ಏನಾದ್ರು ಹೇಳಿದಿನ? ಶಕ್ತಿ ನಿಮ್ಗೇನಾದ್ರು ಹೇಳಿದಿನ? ಅವಳ ಮಾತು ಕೇಳ್ಕೊಂಡು ಬಂದಿದ್ದೀರಾ ಇಬ್ರು. ನಾಚಿಕೆ ಆಗಲ್ವಾ ನಿಮ್ಗೆ? ಲೋಪರ್ ನನ್ ಮಕ್ಕಳ. ಗ್ರೀನ್ 90 ಇರ್ಬೇಕು, ಗ್ರೀನ್ 9. ಇವರೆಲ್ಲ ಅವಳದು ಕ್ಲೋಸ್ ಫ್ರೆಂಡ್. ಅವ್ರನ್ನ ಕಳ್ಸ್ಕೊಟ್ಟಿದ್ದಾಳೆ ನಾಚಿಕೆ ಗೆಟ್ಟವಳು. ನಿನ್ನೆ ನಮ್ ಲೈವಿಗೆ ಬಂದು ಮೆಸೇಜ್ ಮಾಡುವಾಗ ನಾಚಿಕೆ ಆಗಲ್ವಾ? ಇನ್ನೊಬ್ರು ಲೈವಿಗೆ ಹೋಗಿ ಬ್ಯಾಡ್ ಕಮೆಂಟ್ ಹಾಕ್ಬಾರ್ದು, ತಾನು ಬೇಡದೇ ಇರೋ ವಿಷಯಕ್ಕೆ ತಾನು ಹೋಗ್ಬಾರ್ದು, ನಮಗೆ ಸಂಬಂಧ ಇಲ್ಲದೆ ಇರೋ ವಿಷಯ ನಮ್ಗೆ ಹೇಳ್ಬಾರ್ದು ಅಂತ ಗೊತ್ತಿಲ್ವಾ? ಬಿಡುವಾಗ ದೊಡ್ಡದಾಗಿ ಮಾಡ್ಕೋಬೇಡಿ. ಅದೇ ಹೈಡ್ ಮಾಡಿದ್ದೀನಿ. ಅವ್ರದ್ದೆಲ್ಲ ಒಂದು ಕೆಟ್ಟ ಟೀಮ್ ಇದೆ, ಒಂದು ಕೆಟ್ಟ ಟೀಮು. ಇವಳು ಹೇಳ್ದಂಗೆ ಅವರೆಲ್ಲ ಕುಡಿತಾರೆ. ನನ್ ಲೈವಿಗೆ ಬರ್ತಾ ಇದ್ದವ್ರು ಬರ್ತಾ ಇರ್ಲಿಲ್ಲ ಗೊತ್ತಾ? ಇವಳು ಏನೇನ್ ತಲೆ ಕೆಡಿಸ್ತಾಳೋ, ಇಡೀ ಊರೇ ಹಾಳು ಮಾಡ್ತಾಳೆ ಅನ್ಸತ್ತೆ. ನನ್ಗ ಅನ್ಸಿರೋ ಪ್ರಕಾರ ಇವಳು ಇಡೀ ಊರೇ ಹಾಳು ಮಾಡ್ತಾಳೆ. ಅಷ್ಟೇ. ನಮ್ಮ ಪಡಿಗೆ ನಾವು ಲೈವ್ ಮಾಡ್ತಾ ಇದ್ರೆ ಅವರಿಗೆಲ್ಲ ಹೇಳ್ಕೊಟ್ಟು ನಮ್ ಲೈವಿಗೆ ಬರ್ಬೇಡ ಅಂತ ಹೇಳ್ಕೊಟ್ಟು ಏನೇನೋ ದ್ವೇಷ ಸಾಧಿಸ್ತಾ ಇದ್ದಾಳೆ. ಏನು ಸಾಧಿಸ್ತಾಳೋ ನೋಡ್ಬೇಕು. ಫೇಕ್ ಐಡಿನೋ ಏನೋ ಕರ್ಮನೋ ನನಗೇನ್ ಗೊತ್ತು. ಕೂಲ್ ಆಗಿ ಅಕ್ಕ ಬಿಡಿ ಅಂತ ಇದ್ರ. ಹೌದೌದು, ಲೋಪರ್ ಗುಂಡೆ. ನಾಚಿಕೆ ಆಗಲ್ವಾ ನಿನ್ಗೆ? ಹೆಣ್ಣು ಮಕ್ಕಳ ಜೊತೆ ಮಾತನಾಡುವುದಕ್ಕೆ ಗಂಡನನ್ನು ಕಳಿಸಿ. ಅದೇ ಗಂಡನನ್ನು ಕಳಿಸಿದಾಳೆ ಅಂದ್ರೆ ನಾಚಿಕೆ ಆಗಲ್ವಾ? ಅವಳೇ ಬರ್ಬೇಕು. ಲೋಪರ್ ಮುಂಡೆ ಅವಳು, ನಿಜ. ಅವಳ ಸ್ನೇಹಿತರೆ ನೋಡಿದ್ರಲ್ಲ, ಶಿಕ್ಷಕನ ಮಡದಿಯ ಬಾಯಲ್ಲಿ ಬರುವ ಮಾತು.